ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಾನ್ಯ ಅಗ್ರೋ ಫಾರ್ಮ್ಸ್. ಇವತ್ತು ಗಾಂಧಿ ಜಯಂತಿ. ಅದರ ಪ್ರಯುಕ್ತ ನಾನು ನಮ್ಮ ತೋಟಕ್ಕೆ ಇವತ್ತು ನನಗೆ ಹಾಲಿಡೇ ಇರೋದ್ರಿಂದ ಬೆಂಗಳೂರಿಂದ ನಮ್ಮ ತೋಟಕ್ಕೆ ಬರ್ತಿದ್ದೀನಿ. ಸೊ ಬರೋ ದಾರಿಯಲ್ಲಿ ಒಂದು ನರ್ಸರಿಯಲ್ಲಿ 2 ಗಿಡಗಳ ತಗೊಂಡೆ. ಒಂದು ಮೂಸಂಬಿ ಮತ್ತು ಇನ್ನೊಂದು ಸಂಪಿಗೆ. ಈ 2 ಗಿಡಗಳನ್ನು ಇವತ್ತು ಗಾಂಧಿ ಜಯಂತಿ ನೆನಪಿಗಾಗಿ ಇವತ್ತು ನಮ್ಮ ತೋಟದಲ್ಲಿ ನಾಟಿ ಮಾಡೋಕ್ಕೆ ಇಲ್ಲಿ ತಂದಿಟ್ಟಿದ್ದೀನಿ. ಇದು ಈಗ ಏನು ನೋಡ್ತಿದ್ದೀರಾ, ಇದು ಸಂಪಿಗೆ ಗಿಡ. ಇದ್ರ ಪಕ್ಕದಲ್ಲಿರೋದು ಬಂದು ಮೂಸಂಬಿ ಗಿಡ. ಇದು ಅಲ್ಲಿ ನಾನು ಎಲ್ಲಿ ತೋರಿಸ್ತೀನಿ ಅಲ್ಲಿ ಒಂದು ಗಿಡ ಈಗಳನ್ನು ನಾಟಿ ಮಾಡ್ತೀನಿ. ಸೊ ಬನ್ನಿ, ಅದು ನಾಟಿ ಮಾಡಿ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಒಂದು ಈಗ ಮಚ್ಚು ತಗೊಂಡು ಈ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಕವರ್ನ ತೆಗೆದು ಸೈಡ್ಗಿಟ್ಟು ನಾನು ಗುಂಡಿ ಮಾಡ್ಕೊಂಡು ಏನು ಗೊಬ್ಬರ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಇಟ್ಬಿಟ್ಟು ಈಗ ಮಣ್ಣು ತಳ್ಳಿ ನಾಟಿ ಮಾಡ್ತಿದ್ದೀನಿ. ಈಗ ಸೆನಗೆ ತಗೊಂಡು ಮಣ್ಣನ್ನು ಈಗ ಈ ರೀತಿ ನೀಟಾಗಿ ಮುಚ್ಕೊಂಡು ತುಳಿದು ಏರು ಒಗ್ದಿರೋ ಥರ ಫುಲ್ ಮುಚ್ಚಬೇಕಾಗತ್ತೆ. ಆಮೇಲೆ ಅನಂತರ ಮುಚ್ಚಿದಾದ್ಮೇಲೆ ಪಾತಿ ಕೂಡ ಮಾಡಬೇಕಾಗತ್ತೆ. ಬನ್ನಿ, ಅದು ಯಾವ ಥರ ಮಾಡ್ತೀನಿ ಅಂತ ನೋಡಿ. ನೋಡಿ, ನಾಟಿ ಮಾಡಾದಮೇಲೆ ನೀಟಾಗಿ ಪಾತಿಗಳು ಮಾಡ್ಕೊಂಡಿದ್ದೀನಿ. 2 ಗಿಡಗಳಿಗೆ ಈ ಥರ ನೀಟಾಗಿ ನೀರು ನಿಲ್ಲಿಸೋದಕ್ಕೆ ಪಾತಿಗಳು ಮಾಡ್ಕೊಂಡಿದ್ದೀನಿ. ಇವತ್ತು ಮಾಡಿ ಈ ಥರ ಎಲ್ಲ ನೀರು ಕೂಡ ಪೈಪಿನ ಮುಖಾಂತರ ನೀರನ್ನು ತುಂಬಿಸಿದ್ದೀನಿ. ಈಗ ನೋಡ್ಬೋದು ವಿಡಿಯೋದಲ್ಲಿ 2 ಗಿಡಗಳಿಗೂ ಸಹ ಇದೇ ಥರ ನೀರನ್ನು ಹಾಕಿದ್ದೀನಿ. ಸೊ ಮತ್ತೆ ನಾನು ಬರೋದು 1 ವಾರ ಆಗಿರೋದ್ರಿಂದ ಈಗ 2 ಬಾಟ್ಲುಗಳಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಹನಿ ಬೀಳೋ ಥರ ಈವ್ನಿಂಗ್ ಇಟ್ಟು ಹೋಗ್ತೀನಿ. ಈಗ ಸದ್ಯಕ್ಕೆ ನೋಡಿ, ಅದಾದಮೇಲೆ ಇನ್ನೊಂದು ಮುಖ್ಯವಾದ್ದು ಏನಂದರೆ, ನಾನು ನೀರು ಹಾಕಿರೋದ್ರಿಂದ ಬೇಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಆವಿ ಆಗೋಗ್ಬಿಡುತ್ತೆ. ಆವಿ ಆಗದೆ ಹೋಗ್ದಿರಲಿ ಅಂತ ಇಲ್ಲಿ ಎಲೆಗಳು ಎಸ್ಪೆಷಲಿ ಹೊಂಗೆ ಗಿಡದ ಎಲೆಗಳು ಮತ್ತು ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡಿ ಅಂತ ಏನು ಹೇಳ್ತೀವಿ, ಅದರ ಸೊಪ್ಪನ್ನು ಕಟ್ ಮಾಡಿ ಈ ಪಾತಿಗೆ ತುಂಬ ಈ ಥರ ತುಂಬಿಸಿಟ್ಟಿದ್ದೀನಿ. ಸೊ ದಟ್ ಇದು ಒಣಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.